ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಶುಭೋದಯ ಎಲ್ಲರಿಗೂ. ಇವತ್ತು ನಾನು ನಿಮಗೆ ಗಾರ್ಡನಿಂಗ್ ಟಿಪ್ಸ್ನ ಕೊಡ್ತಾ ಇದ್ದೀನಿ. ಇದರ ಜೊತೆಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಮೊದಲಿಗೆ ನೀವು ಯಾವ ಬ್ಯಾಗ್ ಬೇಕಾದರೂ ತೊಗೊಳ್ಬೋದು. ನಾನಿದು ಸಿಮೆಂಟ್ ಚೀಲಗಳ ಐತಿಯಲ್ಲ, ಅದನ್ನು ತೊಗೊಳ್ತಾ ಇದ್ದೀನಿ. ನೋಡಿ, ಮೊದಲಿಗೆ ಈ ಮರಗಳ ಎಲೆಗಳನ್ನು ತುಂಬಿಸ್ಕೊತಾ ಇದ್ದೀನಿ ಸ್ಟಾರ್ಟಿಂಗ್ಗೆ. ಈ ರೀತಿ ಹಾಕೋದ್ರಿಂದ ಜಾಸ್ತಿ ಮಣ್ಣೆಲ್ಲ ಬೇಕಾಗೋದಿಲ್ಲ. ಒಂದು ಲೇಯರ್ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲ ಚೀಲಗಳಿಗೂ ಸೇಮ್ ಪೋರ್ಷನ್, ಎಲ್ಲ ಮರದ ಎಲೆಗಳು, ಒಣಗಿರೋ ಎಲೆಗಳು ಅಥವಾ ಹಸಿ ಎಲೆಗಳು, ಅದನ್ನು ಒಂದೊಂದು ಪೋರ್ಷನಾಗಿ ಹಾಕ್ಕೊಳ್ಳಿ. ನೋಡಿ, ತುಂಬಿಸ್ಕೊಳ್ತಾ ಇದ್ದೀವಿ. ಸರಿಯಾಗಿ ತುಂಬಿಸ್ಕೊಳ್ಳಿ. ಸ್ವಲ್ಪ ಚೆನ್ನಾಗಿ ಸೊಪ್ಪನ್ನೆಲ್ಲ ಹಾಕಿ ನಾನು ಮಾಡಿಕ್ಕೆ ಹೋಗಲಿಲ್ಲ, ನನ್ನ ಮನೆಯವ್ರು ಮಾಡ್ತಾಯಿದ್ದಾರೆ ಇದನ್ನೆಲ್ಲ. ನೋಡಿ, ಎಲ್ಲ ಹಾಕ್ತಾಯಿದ್ದಾರೆ ಅವರು. ಈಗ ಒಂದು ಪೋರ್ಷನ್ ಎಲ್ಲ ಸೊಪ್ಪೆಲ್ಲ ಹಾಕಾಗಿದೆ. ಈಗ ಇದಕ್ಕೆ ಮಣ್ಣನ್ನು ಹಾಕೋಣ. ಒಂದು ಲೇಯರ್ ಫುಲ್ ಮಣ್ಣನ್ನು ಹಾಕ್ಕೊಳ್ಳಿ ಎಲ್ಲ ಚೀಲಗಳಿಗೂ. ಸರಿಯಾಗಿ ಮಣ್ಣು ಹಾಕಿ ತುಂಬಿಸ್ಕೊಳ್ಳಿ. ನೋಡಿ, ಎಲ್ಲದಕ್ಕೂ ಹಾಕ್ತಾ ಇದ್ದೀವಿ. ಇದು ಕಪ್ಪು ಮಣ್ಣು, ಹಾಗಾಗಿ ಗಿಡಗಳು ಚೆನ್ನಾಗಿ ಬೆಳೀತವೆ. ನಮ್ಮ ಮನೆ ಹತ್ತಿರದಲ್ಲಿರೋ ಮಣ್ಣನ್ನೇ ತಂದಿದ್ದೀವಿ ನಾವು. ಎಲ್ಲದಕ್ಕೂ ಚೆನ್ನಾಗಿ ಹಾಕಿ ಮಣ್ಣನ್ನು. ನೋಡಿ, ಒಂದು ಲೇಯರ್ ಮಣ್ಣೆಲ್ಲ ಹಾಕಾಗಿದೆ. ಇದು ನಾನು ಮನೆಯಲ್ಲೇ ಮಾಡುವಂಥ ಕಾಂಪೋಸ್ಟು. ನೀವು ಏನು ಡೈಲಿ ತರಕಾರಿಗಳನ್ನು ಯೂಸ್ ಮಾಡ್ತೀರಲ್ವ, ಅದರ ಸಿಪ್ಪೆಗಳು, ಡೈಲಿ ಎಲ್ಲ ಸಿಪ್ಪೆಗಳನ್ನು ಒಂದೊಂದಾಗಿ ಲೇಯರ್ ಮಾಡಿ ಸ್ವಲ್ಪ ಮಣ್ಣು ಹಾಕಿ ಒಂದು ಬಕೆಟೆಲ್ಲ ಹಾಕಿಟ್ಟಿದ್ದೇನೆ ನಾನು. ಅದು ಸ್ವಲ್ಪ ಕೊಳೆತಾಗಿದೆ. ಇದೇ ಕಾಂಪೋಸ್ಟು ಗಿಡಗಳಿಗೆ ಹಾಕ್ಕೊಳ್ಳೋದು. ಗೊಬ್ಬರ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಗಿಡಗಳಿಗೆ. ಒಂದೊಂದು ಲೇಯರ್ನ ಈ ರೀತಿ ಹಾಕ್ಕೊಳ್ತಾ ಇದ್ದೀವಿ. ಈ ಗೊಬ್ಬರ ತುಂಬ ಚೆನ್ನಾಗಾಗುತ್ತೆ ಗಿಡಗಳಿಗೆ, ಚೆನ್ನಾಗಿ ಬೆಳೀತವೆ ಕೂಡ. ನೋಡಿ, ಎಲ್ಲ ಚೀಲಗಳಿಗೂ ಹಾಕ್ತಾಯಿದ್ದೀವಿ ಒಂದೊಂದು ಲೇಯರು. ನೀವು ಬೇಕಿದ್ದರೆ ಎಲ್ಲದನ್ನು ಮಣ್ಣು ಜೊತೆಗೆ ಮಿಕ್ಸ್ ಮಾಡಿ ಕೂಡ ಹಾಕ್ಕೋಬಹುದು. ನಾವು ಒಂದೊಂದು ಲೇಯರಾಗಿ ಹಾಕ್ಕೊಳ್ತಾ ಇದ್ದೀವಿ. ಈಗ ಇದ್ರ ಜೊತೆಗೇ ವಾಪಸ್ ಇನ್ನೊಂದು ಲೇಯರು ಮಣ್ಣನ್ನು ಹಾಕ್ತಾಯಿದ್ದೀವಿ. ನೋಡಿ, ಎಲ್ಲದಕ್ಕೂ ಒಂದೊಂದು ಲೇಯರ್ ಮತ್ತೆ ಮಣ್ಣನ್ನು ಹಾಕ್ತಾಯಿದ್ದೀವಿ. ಜಾಸ್ತಿ ಮಣ್ಣು ಬೇಕಾಗೋದಿಲ್ಲ ಈ ರೀತಿ ಮಾಡಿದ್ರೆ. ಸ್ವಲ್ಪ ಮಣ್ಣಿದ್ದಲ್ಲೇ ಗಿಡಗಳನ್ನ ನೆಟ್ಕೋಬಹುದು. ನೋಡಿ, ಎಲ್ಲ ಹಣ್ಣಿನ ಸಿಪ್ಪೆಗಳು, ತರಕಾರಿ ಸಿಪ್ಪೆಗಳು, ಏನು ಕಿಚನ್ ವೇಸ್ಟೇಜ್ ಇರುತ್ತಲ್ವ, ಅದನ್ನೇ ಯೂಸ್ ಮಾಡಿ ಕಾಂಪೋಸ್ಟ್ನ ಮಾಡ್ಕೋಬೋದು. ಕೆಲವರು ಸೆಗಣಿ ಗೊಬ್ಬರನ ಹಾಕ್ತಾರೆ, ಅದನ್ನು ಕೂಡ ಮಾಡ್ಕೋಬೋದು ನೀವು. ಲಿಕ್ವಿಡ್ ಫರ್ಟಿಲೈಸರ್ ಅದು ಹಾಕಿದ್ರೂ ಚೆನ್ನಾಗಾಗುತ್ತೆ.
ನೋಡಿ ಎಲ್ಲ ಮಣ್ಣನ್ನು ಹಾಕ್ತಾ ಇದ್ದೀವಿ. ಈಗ ಸ್ವಲ್ಪ ಕೆಂಪು ಮಣ್ಣನ್ನು ನಾವು ನರ್ಸರಿಯಿಂದ ತಗೊಂಡು ಬಂದಿದ್ದು ಅದನ್ನು ಹಾಕ್ತಾ ಇದ್ದೀವಿ. ಸ್ವಲ್ಪ ಆದರೆ ಸಾಕು. ಮೇಲ್ಗಡೆ ಅಂದರೆ ಸ್ವಲ್ಪ ಹಾಕ್ತಾ ಇದ್ದೀವಿ ಕೆಂಪು ಮಣ್ಣನ್ನು. ನೋಡಿ ಎಲ್ಲದಕ್ಕೂ ಸ್ವಲ್ಪನೇ ಹಾಕ್ಕೊಳ್ಳಿ. ನೀವು ಬೇಕಿದ್ರೆ ಕೆಂಪು ಮಣ್ಣಲ್ಲೂ ಕೂಡ ಹಚ್ಕೋಬಹುದು ಗಿಡಗಳನ್ನು. ಈ ರೀತಿ ಮಾಡಿದ್ರೆ ಗಿಡಗಳು ಚೆನ್ನಾಗಿ ಬೆಳೀತವೆ, ಹಣ್ಣು ಕೂಡ ಚೆನ್ನಾಗಿ ಬಿಡ್ತವೆ. ಎಲ್ಲ ಸಿಮೆಂಟ್ ಚೀಲಗಳು ನೋಡಿ. ಈಗ ಇದಕ್ಕೇನೆ ಆ ದಿನ ನಾನು ತೋರಿಸಿದ್ನಲ್ಲ ಬದನೆಕಾಯಿ ಗಿಡಗಳನ್ನ ನೆಟ್ಟಿದ್ದು, ಆ ದಿನ ವಾಯ್ಸ್ ಕೊಡಲಿಕ್ಕೆ ಆಗಿಲ್ಲಾಗಿತ್ತು ನನಗೆ. ಅದಕ್ಕೆ ಇವತ್ತು ನಿಮಗೆ ಇನ್ನೊಂದ್ಸಲಿ ತೋರಿಸ್ತಾ ಇದ್ದೀನಿ ನೆಡೋದನ್ನು. ಒಂದೊಂದು ಚೀಲದಲ್ಲಿ ಎರಡೆರಡು ಗಿಡಗಳನ್ನ ಹಾಕ್ತಾ ಇದ್ದೀವಿ. ತುಂಬ ಹತ್ತಿರನೂ ಆದರೂ ಸರಿಯಾಗಿ ಬೆಳೆಯೋದಿಲ್ಲ ಗಿಡಗಳು. ನೋಡಿ ಒಂದು ಎರಡೆರಡೆ ಹಾಕ್ತಾ ಇದ್ದೀವಿ. ಅದು ಕೂಡ ಕಾರ್ನರಲ್ಲೇ ಎರಡು ಗಿಡಗಳನ್ನು ಹಾಕಿದ್ದೀವಿ. ಈ ಸೈಡ್ ಕಾರ್ನರ್ಗೊಂದು, ಆ ಸೈಡ್ ಕಾರ್ನರಿಗೊಂದು. ಎಲ್ಲ ಚೀಲದಲ್ಲೂ ಅದೇ ರೀತಿ ಹಾಕ್ತಾ ಇದ್ದೀವಿ. ಕೆಲವು ಗಿಡಗಳಿಗೆ ಹೂ ಕೂಡ ಬಂದಿದೆ. ನಾವೀಗ ಸಣ್ಣ ಸಣ್ಣ ಗಿಡಗಳು ಏನಿದೆಯೋ ಅದನ್ನು ಇದರಲ್ಲಿ ಹಚ್ಚುತ್ತಾ ಇದ್ದೀವಿ. ಗಿಡ ಎಲ್ಲ ನೆಟ್ಟಾಗಿದೆ, ಸ್ವಲ್ಪ ನೀರು ಹಾಕಿದ್ರೆ ಆಯಿತು. ಈಗ ಅಡುಗೆ ಮನೆಗೆ ಬಂದಿದ್ದೀನಿ ನಾನು. ಇವತ್ತು ಬೀನ್ಸ್ ಸುಕ್ಕ ಮಾಡ್ತಾಯಿದ್ದೀನಿ. ಈಗ ಎಣ್ಣೆ ಕಾದಿದೆ. ಇದಕ್ಕೆ ಸಾಸಿವೆ, ಸ್ವಲ್ಪ ಜೀರಿಗೆ ಮತ್ತು ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೇನೆ. ಇದ್ರ ಜೊತೆಗೇ ಕರಿಬೇವು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಬೀನ್ಸು, ಹಸಿಮೆಣಸಿನ್ಕಾಯಿ, ಬಟಾಟೆ, ಟೊಮೆಟೊ ಇದೆಲ್ಲನೂ ಚೆನ್ನಾಗಿ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಆಯಿತಾ. ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕ್ಕೊಳ್ತಾ ಇದ್ದೇನೆ. ಉಪ್ಪನ್ನು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನ ಹಾಕ್ಕೊಳ್ಳಿ. ಇದ್ರ ಜೊತೆಗೆ ಅರಿಶಿನ, ಸ್ವಲ್ಪ ನೀರು ಹಾಕಿ ಈಗ ಬೇಯಿಸ್ಲಿಕ್ಕೆ ಇಡ್ತಾ ಇದ್ದೇನೆ ನಾನು. ಮುಚ್ಚಳನ ಮುಚ್ಚಿ ಬೇಯಿಸ್ಕೊಳ್ಳಿ ಸಣ್ಣ ಉರಿಯಲ್ಲಿ. ನೋಡಿ ಇದಕ್ಕೆ ಈಗ ಕಾಯಿ ತುರಿನೂ ಹಾಕಿದ್ದೀನಿ ನಾನು, ಸ್ಕಿಪ್ ಆಗಿದೆ ಅದು ವಿಡಿಯೋ. ಸ್ವಲ್ಪ ಕಾಯಿ ತುರಿನೂ ಹಾಕ್ಕೊಳ್ಳಿ ಟೇಸ್ಟಿಗೆ. ಈಗ ನೋಡಿ ಇನ್ನೊಂದು ಸೈಡಲ್ಲಿ ನಾನು ರಸಮ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಬೇಯಿಸ್ಕೊಂಡಿದ್ದೀನಿ ಎಲ್ಲ ಟೊಮೆಟೊನ. ಇದಕ್ಕೆ ರಸಮ್ ಪುಡಿ, ಜಿಂಜರ್ ಎಲ್ಲನೂ ಹಾಕಿ ರುಬ್ಕೊಳ್ತಾ ಇದ್ದೀನಿ. ನೋಡಿ ಪೇಸ್ಟ್ ಆಗಿದೆ ಎಲ್ಲದು. ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಉಪ್ಪು, ರುಚಿಗೆ ತಕ್ಕಷ್ಟು, ಜೊತೆಗೆ ಬೆಲ್ಲನೂ ಹಾಕ್ತಾಯಿದ್ದೀನಿ. ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ. ಜೊತೆಗೆ ಕೊತ್ತಂಬರಿ ಸೊಪ್ಪು. ಈಗ ಇದನ್ನು ಕುದಿಸ್ಕೊಳ್ತಿದ್ದೀನಿ. ಈಗ ಇದೆಲ್ಲನೂ ಕುದಿಸ್ಕೊತೀನಿ ನಾನೀಗ. ಈಗ ಈ ಸೈಡ್ ಸುಕ್ಕ ಆಗ್ತಾಯಿದೆ. ಇದಕ್ಕೆ ಖಾರದ ಪುಡಿನ ಹಾಕ್ತಾಯಿದ್ದೀನಿ. ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಬೆಂದಾಗಿದೆ, ಇದು ನೀರೆಲ್ಲ ಹೋಗಿದೆ. ಹಸಿಮೆಣಸಿನ್ಕಾಯಿನೂ ಹಾಕಿದ್ದೀನಿ ನಾನು, ಅದಕ್ಕೆ ಖಾರದ ಪುಡಿನ ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ ಆಗಿದೆ ಈಗ ಸುಕ್ಕ, ಬೀನ್ಸ್ ಮತ್ತು ಬಟಾಟೆ ಸುಕ್ಕ. ರೆಡಿಯಾಗಿದೆ ಈಗ.
ಈಗ ಇದಕ್ಕೇನೆ ಒಗ್ಗರಣೆ ಹಾಕ್ಕೊಳ್ಳಿ. ಈಗ ರೆಡಿಯಾಗಿದೆ ಊಟಕ್ಕೆ ಸಿದ್ಧತೆ ನೋಡಿ. ಈ ರೆಸಿಪಿ ನಿಮ್ಗೆ ಹೇಗೆ ಅನಿಸ್ತು? ರೆಸಿಪಿ ಹೇಗೆ ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.